ನನ್ನ ಹೆಸರು ಧನಂಜಯ್. 9ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಶ್ರೀ ಸರ್ವೋದಯ ಪ್ರೌಢಶಾಲೆ ಯಲ್ಲಾಪುರ. ಈ ದಿನ ನಾನು ಪದ್ಯವನ್ನು ಬರೆದು ಲಘು ಗುರು ಹಾಕಿ ಛಂದಸ್ಸಿನ ಷಟ್ಪದಿಯನ್ನು ಬರೀತಾ ಇದ್ದೇನೆ. ಹರಿಯ ಹಾದಿಯ ದುರ್ಬಲ ಬರೆಯ ಅಕ್ಷರ ಕಡೆ ತಪ್ಪರಿಬೇಡ. ಈಗ ನಾನು ಲಘು ಗುರು ಹಾಕ್ತಾ ಇದ್ದೀನಿ. ಇದು ಯಾವ ಅಕ್ಷರ ಇದು ಹಿಂಗ ಬರೆಯೋದು ಇದು ಕೋರ್ಸ್ ಬರೀಬೇಕಲ್ವಾ? ಲಘು 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 ಕಾ ದೀರ್ಘಾಕ್ಷರ ಗುರು ಲಘು 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 ಗುರು ಗುರು. ಈಗ ಇಂಗ್ಲಿಷಿನ ಇದು ಜರ ಬರೀಬೇಕಾ? ಹಿಂಗ ಬರೀಬೇಕಾ? 3 2 1 1 4 1 2 3 ಇದು 2 ಗುರು 2 2 4 3 4 3 4. ಸರಿ ಬರ್ಪ ನೆಕ್ಸ್ಟ್. ನೀವು ಕೂತ್ಕೊ, ನೀವು ಬರ. ನೆಕ್ಸ್ಟ್ ಚಿ ರ ಲು ಬಿ ಶ್ಮ ನ ಬೆ ದ ರಿ ರ ತ ದಿನ್ ದಿ ಲಿ ದು ನ ಡೆ ತಂ ದು. ಚಿ ಗುರು ಗುರು ಲಘು ಕಣಪ್ಪ. ಅದು ಲಘು ಲಘು ಅಂತ ಹೇಳಬೇಕು. ಇದು ಲಘು ಮಾತ್ರೆ ಚಿಹ್ನೆ ಅಂತ ಹೇಳ್ಬೇಕಲ್ವಾ? ಲಘು ಎಷ್ಟು ಮಾತ್ರೆ ಚಿಹ್ನೆ? ಲಘು ಎಷ್ಟು ಮಾತ್ರೆ ಚಿಹ್ನೆ? ಲಘು 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 ಗುರು ಲಘು 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 ಲಘು
ಲಘು ಗುರು ಲಘು 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 ಗುರು ಗುರು ಹೇಳ್ಕೊಂಡು ಬರೀ. 3 4 3 4 3 4 3 ಪ್ಲಸ್ 4 ಪ್ಲಸ್ 3 ಪ್ಲಸ್ 4 ಪ್ಲಸ್ 3 ಪ್ಲಸ್ 4 ವೆರಿ ಗುಡ್. ಗುರು ಬರುತ್ತದೆ ಅಂತ ಬರೀಬೇಕು. ಗುರು ಬರುತ್ತದೆ. ಯಾವ ಷಟ್ಪದಿ? ಬಾ ನೆಟ್ಟು ಬರೀಬೇಕು. ವಾ ಅಂತಿರು ಹೌದಾಯ್ತಾ? ಯಾವ ಷಟ್ಪದಿ ಬರೀ? ಇದು ಭಾಮಿನಿ ಷಟ್. ಭಾಮಿನಿ ಷಟ್ಪದಿ ಬರೀ. ನೀ ಬರಮ್ಮ ನಯನ ಭಾಮಿನಿ ಷಟ್ಪದಿ ಹೇಳ್ಬೇಕು. ಬರಮ್ಮ ಭಾಮಿನಿ ಷಟ್ಪದಿ ಎಷ್ಟು ಸಾಲಿನ ಪದ್ಯ ಹೇಳು. ಇಬ್ರು ಹೇಳಿ ನೋಡೋಣ. ಹೇಳ. ಭಾಮಿನಿ ಎಷ್ಟು ಸಾಲಿನ ಪದ್ಯ? 6 ಸಾಲಿನಲ್ಲಿ. ಈಗ ಎಷ್ಟು ಸಾಲಿದೆ ಅಲ್ಲಿ? 3 ಸಾಲು. ಹೇಳ್ಬರೋಣ. 3 ಸಾಲು. 3 ಸಾಲು. ಯಾವ ಸಾಲುಗಳು ಹೇಗಿದೆ ಅನ್ನೋದು ಅನುಕ್ರಮ ಹೇಳು. ಸರ್ ಸ್ವರಾಕ್ಷರಕ್ಕೆ ಗುರು ಹೋಗ್ತಾರೆ, ಲಘು ಹೋಗ್ತಾರೆ ಸರ್. ಮೊದಲನೇ ಸಾಲು ಎರಡನೇ ಸಾಲು ಸಮನಾಗಿದೆಯಾ ವ್ಯತ್ಯಾಸ ಇದೆಯಾ? ಸಮನಾಗಿದಾವಲ್ವಾ? ಎಷ್ಟೆಷ್ಟು ಗಣ ಬಂದಿದೆ? 3 4 3 4 ಬಂದಿದೆ. ಅದೇ ರೀತಿ ಎರಡನೇ ಸಾಲಿನಲ್ಲಿ ಏನು ಬಂದಿದೆ? 3 4 2 ಗಣ ಬಂದಿದೆ. ಸಮನಾಗಿದೆ ಅಲ್ವಾ? ನೆಕ್ಸ್ಟ್ ಮೂರನೇ ಸಾಲಲ್ಲಿ 3 4 3 4 ಮತ್ತೆ 3 4 3 ಗಣಗಳು ಬಂದಿದೆ. ಕೊನೆಯ ಅಕ್ಷರ ಪದ ಅಲ್ಲದು, ಕೊನೆಯ ಅಕ್ಷರ ಅದು ಸ್ವರವಾಗಿದ್ದರೂ ಸಹ ಷಟ್ಪದಿ ನಿಯಮದಂತೆ ಅದೇನಾಗಿರುತ್ತದೆ? ಗುರು ಆಗಿರುತ್ತದೆ. ಇಂತಹ ಷಟ್ಪದಿ ಏನಂತ ಕರಿತೀವಿ? ಮಾಡೋದನ್ನ. ನೆಕ್ಸ್ಟ್ ನೀನ್ ಬರಿ. ನೆಕ್ಸ್ಟ್ ಬರೀ ಸಾಲು ಬರಿ. ಹೇಳ್ಕೊಂಡು ಬರಿಯಮ್ಮ. ದುರಿತವನ ಬುಕ್ ತಗೊಂಡು ಬರೀತಾರೆ. ಹೇಳ. ಲಕ್ಷ್ಮಿ ಲಘು 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 ಗುರು ಗುರು ಲಘು 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 ಗುರುವೇ. ಯಾವ ಮಾತ್ರೆ ಅದು? ಅಲ್ಲಿ ಮಾಡೋದಲ್ಲ. ಇದು ಯಾವ ಮಾತ್ರೆ ಅಂತ ಕರೀತಾರೆ ಇದನ್ನ? ಗುರು ಮಾತ್ರೆ. ಮರೆತುಬಿಟ್ಟೆ. ಇದು ಯಾವ ಮಾತ್ರೆ ಇದು? ಲಘು ಮಾತ್ರೆ. ಇದು ಯಾವ ಮಾತ್ರೆ ಇದು? ಗುರು ಮಾತ್ರೆ. ಇದು ಯಾವ ಮಾತ್ರೆ? ಲಘು ಮಾತ್ರೆ. ಮತ್ತೆ ಇನ್ನೊಂದು ಮಾತ್ರೆ ಹಾಕಿಲ್ಲಿ. ಲಘು ಹಾಕ್ತದ. ಈಗ ಡಿವೈಡ್ ಮಾಡು. ಲಘು ಒಂದು ಮಾತ್ರೆ ಚಿಹ್ನೆ, 1 1 2 2 1 3 ಹಿಂಗೆ ಹೇಳ್ಕೊಂಡು ಹಾಕ್ಬೇಕು. ನೆಕ್ಸ್ಟ್ ಹೇಳು. 1 1 2 2 2 4 2 1 3 2 2 4 ಬರೀ ಮೇಲ್ಗಡೆ. ಅಲ್ಲಿ ಬರೀಲಿ ಪಕ್ಕಕ್ಕೆ. ನೆಕ್ಸ್ಟ್ ಬರ ಬನ್ನಿ. ನಾನು ಕೂತ್ಕೊಳ್ಳಿ. ನೆಕ್ಸ್ಟ್ ಎರಡನೇ ಸಾಲು ಕೆಳಗೆ ಬರ್ರಿ. ಹೇಳ್ಕೊಂಬರಿ ಅಮ್ಮ.
ಮೇಲ್ಗಡೆ ಹಾಕು. ಹಾ ಲಘು ಗುರು ಲಘು 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 ಹಾ ಓದಿ ಅದು ಏ ಎರಡು ಗುರು ಐತಲ್ವಾ ಮೂರ ನೆಕ್ಸ್ಟ್ ಮೂರು ಒಂದು ಎರಡು ನಾಲ್ಕು ಹ್ಮ್ ನಾಲ್ಕು ಮೂರು ಫುಲ್ ಮೆಥಡ್ ಹಾಕಬಾರ್ದು. ಇದು ಲಘು. ಇದು ಯಾವ ಮಾತ್ರ ಇದು ಲಘು. ಇದು ಯಾವ ಮಾತ್ರ ಇದು ಲಘು. ಎಷ್ಟು ಮಾತ್ರ ಚಿಹ್ನೆ ಗುರು ಎಷ್ಟು ಮಾತ್ರ ಚಿಹ್ನೆ ಇಲ್ಲಿ ಎಷ್ಟು ಹಾಕಿದೀಯಾ ಇಲ್ಲ ಎಷ್ಟು ಹಾಕಿದೀಯಾ ಇಲ್ಲ ಎಷ್ಟು ಹಾಕಿದೀಯಾ ಇಲ್ಲ ಎಷ್ಟು ಹಾಕಿದೀಯಾ 3 4 3 4 ಅದೇ ಆಯ್ತಾ ಅಲ್ಲಿ ಬರೀರಿ 3 ಪ್ಲಸ್ ಬಾ ಪ್ರಜ್ವಲ್ ಹೇಳ್ಕೊಂಡ ಹೇಳ್ಕೊಂಡ್ರಿ ಮುದುಕವರ ಇಲ್ಲದೆಂದು ಇಲ್ಲಿ ಅಕ್ಷರ ತಪ್ಪಿದೆಯಲ್ಲ ಗುರು ಬರಲ್ಲ. ಲಘು ಹೇಳು ಲಘು ಹೇಳ್ಕೊಂಡು ಬರಿ. ಲಘು ಲಘು ಗುರು ಗುರು ಲಘು 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 ಮಾತಾಡ್ಬೇಡಿ. ಗುರು ಗುರು ಒಂದು ಒಂದು ಎರಡು ಎರಡು ಒಂದು ಮೂರು ಒಂದು ಒಂದು ಎರಡು 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 ನಾಲ್ಕು ಒಂದು ಒಂದು ಎರಡು ಎರಡು ಒಂದು ಮೂರು ಅಂದ್ರೆ ಏನಿದು ಅಂತ ಹೇಳ್ಕೊಂಡ್ರೆ ಲಘು ಲಘು ಒಂದು ಮಾತ್ರೆ ಚಿಹ್ನೆ. ಲಘು ಒಂದು ಮಾತ್ರೆ ಚಿಹ್ನೆ ಇರೋದ್ರಿಂದ ಪಕ್ಕದಲ್ಲಿ ಲಘು ಇದೆ. ಹಾಗೆ ಒಂದು ಒಂದು ಎರಡು ಎರಡು ಒಂದು ಮೂರು ಅಂತ ಹೇಳ್ಬೇಕಲ್ವಾ. ನೆಕ್ಸ್ಟ್ ಏನಂತ ಐತೆ ಲಘು ದೊಡ್ಡದಾಗ ಹಾಕು. ಹಾ ಹಾ ಈಗ ಬರೀ ಎಷ್ಟಿದೆ ಅದು ಲಘು ಒಂದು ಮಾಡ್ತಿದ್ದೀನಿ ಹ್ಮ್ ಒಂದು ಒಂದು ಎರಡು ಮೂರು ಎರಡು ಮಾಡ್ತಿದ್ದೀನಿ ಒಂದು ಒಂದು ಎರಡು ಎರಡು ನಾಲ್ಕು 4 ಅಂತ ಬರೀ. ಹಾ ಎರಡು ಒಂದು ಮೂರು ಮೂರು ಒಂದು ನಾಲ್ಕು ತಪ್ಪು. 3 ಬರ್ಬೇಕಲ್ವಾ. 3 4 ಬರ್ಬೇಕಲ್ಲಪ್ಪ. ಹಾ ಕಳ್ಸೋದನ್ನ ಒಂದು ಒಂದು ಎರಡು ಎರಡು ಒಂದು ಮೂರು ಮೂರು ಒಂದು ನಾಲ್ಕು ಮೇಲ್ ಬರಿಬೇಕು. ಒಂದು ಒಂದು ಎರಡು ಎರಡು ಒಂದು ಮೂರು ಒಂದು ಒಂದು ಎರಡು 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 ನಾಲ್ಕು ಗುರು ಬರುತ್ತದೆ. ಅಕ್ಷರ ಏನು ಹರಡಿದವು ಅಳಿಸ್ಬಿಟ್ಟು ಬರೀ. ಅಳಿಸ್ಬಿಟ್ಟು ನೆಕ್ಸ್ಟ್ ಪದ್ಯ ಸರ್ ಆತೈತೆ
ಹೇಳ್ಕೊಂಡು ಬರೆಯಪ್ಪ. ಎನ್ನಲು ಎನ್ನಲು ಶಿರ್ನಡೆ ಗುಡಿ ಚಕ್ರ ಲಘು 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 ಗುರು ಲಘು ಗುರು ಲಘು 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 ಅಂತ ಮತ್ತೆ ಚಿಹ್ನೆ ಲಘು 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 ಅಂತ ಮತ್ತೆ ಚಿಹ್ನೆ ಗುರು ಯಾಕೆ ಮತ್ತೆ ಚಿಹ್ನೆ ಲಘು ಗುರು ಯಾಕೆ ಮತ್ತೆ ಚಿಹ್ನೆ ಲಘು 4 ಸಲ ಬರೆಯಪ್ಪ. 4 ಅಂಕ ಬರೀತೀರಾ? ಹಾ ನೋಡಿ ಎನಲು ಬರ್ದಿದ್ದ ನೋಡಪ್ಪ. ಸರಿ ಇದೆಯಾ? ಕಿರುನಗೆ ಸರಿ ಇದೆಯಾ? ಇದು ಸರಿ ಇದೆಯಾ? ಅಲ್ವಾ? ಕಿರುನಗೆ ಹೌದಲ್ವಾ? ಕಿರುನಗೆ ಗೂಡಿ ಚಕ್ರವ 4 ಹೆಂಗ್ ಬರ್ದು ನೋಡಿ ಅಲ್ವಾ ನಿಮ್ ಗೆಳೆಯ? ಹಿಂಗ್ ಬರೀಬೇಕಲ್ವಾ? ಲಘು ಎಷ್ಟು ಮಾತ್ರ ಚಿಹ್ನೆ ಭಾರತ ಒಂದು ಮಾತ್ರ ಚಿಹ್ನೆ. ಹಾ ಒಂದು ಎಷ್ಟು? 2 2 ಒಂದು 3 3 ಒಂದು 4 4 ಗುರು ಎಷ್ಟು ಮಾತ್ರ ಚಿಹ್ನೆ? 2 ಮಾತ್ರ ಚಿಹ್ನೆ. ಯಾಕೆ ಹಾಕಿದೆ ಗುರು? ದೀರ್ಘಾಕ್ಷರ ಅದಕ್ಕೆ ಗುರು ಹಾಕಿದ್ಯಾ? ಪಕ್ಕದ ಸ್ವರಾಕ್ಷರ ಲಘು ಹಾಕಿದ್ಯಾ? 2 ಬಂದು ಎಷ್ಟಪ್ಪ? 3. ನೆಕ್ಸ್ಟ್ ಇದು ಎಷ್ಟು ಮಾತ್ರ ಚಿಹ್ನೆ? 2 ಮಾತ್ರ ಚಿಹ್ನೆ. ಇದು 1 ಮಾತ್ರ ಚಿಹ್ನೆ. ಇದು 1 ಮಾತ್ರ ಚಿಹ್ನೆ. ಒಂದರ ಮಾತ್ರ ಅಲ್ಲ ಅಲ್ಲಿಗೆ 4 ಆಗಿದೆ. 4 ಸರಿಯಾಗಿ ಬರೆಯೋದು ಕಲಿಬೇಕು. ಗೊತ್ತಾಯ್ತಾ? ಸರಿ ಗೋ. ಬರ್ಪ ಬರೀ 2ನೇ ಸಲ. ಹೇಳ್ಕೊಂಡು ಬರೆಯಪ್ಪ. ಧನುಜ ದಲ್ಲಣ ಮುಚ್ಚಿ ಲೇ ಎಷ್ಟಾಗಿದೆ? ಹಿಂಗ್ ಬರಿಯಾ? ಹಿಂಗ್ ಬರಿಯಾ? ಹಾಕಲ್ಲ ಕೂಡ. ಲಘು ಹಾ ಲಘು ಹಾ ಲಘು ಎಷ್ಟು ಮಾತ್ರ ಚಿಹ್ನೆ? ಒಂದು ಮಾತ್ರ ಚಿಹ್ನೆ. ಹಾ ಲಘು ಹಾ ಗುರು ಹಾ ಲಘು ಹಾ ಲಘು ಹಾ ಗುರು ಹಾ ಲಘು ಲಘು ಗುರು ಲಘು ಹಾ ಡಿವೈಡ್ ಮಾಡು ಬರೀ. 2 ಒಂದು ಎಷ್ಟಪ್ಪ? 2 ಒಂದು ಎಷ್ಟು? 2 ಒಂದು 3 3 ಒಂದು 4. ಇದು ಎಷ್ಟು ಮಾತ್ರ ಚಿಹ್ನೆ? 2 ಮಾತ್ರ ಚಿಹ್ನೆ. ಇದು ಎಷ್ಟು ಮಾತ್ರ ಚಿಹ್ನೆ? 1 ಮಾತ್ರ ಚಿಹ್ನೆ. ಏನಂತ ಕರೀತಾರೆ? ಲಘು ಇದಕ್ಕೆ ಏನಂತ ಕರೀತಾರೆ? ಹಾಕು. ಹಾ ಹಾ ನೆಕ್ಸ್ಟ್ ಬಾರ್ಪ. ಹೇಳ್ಕೊಂಡು ಬರೀ. ಧನವನೇರಿ ಕಿರೀಟಿಗೆ ಅಭಯ ಮನೀಯ ಲಚುತನ.
ನೀಯ ಅಚ್ಯುತ. ನೋಡಿದ್ರಿ? ತಪ್ಪಲ್ದಿ. ಕೊನೆ ಅಕ್ಷರ ಮೂರನೇ ಸತ್ತಾನೆ ಯಾವ ಮಾತಾಡ್ತಿದ್ರು ಹಾಕಿದ್ದೇನು ಗುರು ಹಾಕೋ. ಗುರು ಅಂದ್ರೆ ಯಾವುದು? ಡಿವೈಡ್ ಮಾಡು. ಒಂದೊಂದು ಎಷ್ಟು ಇದು ಯಾವ ಮಾತ್ರ ಇದು? ಲಘು. ಲಘು ಅಲ್ವಾ? ಲಘು ಒಂದು ಮಾತ್ರ ಚಿಹ್ನೆ. ಒಂದು ಬಂದ ಎರಡು ಬಂದ ದೊಡ್ಡದಾಕ. ಇದು ಎಷ್ಟು ಮಾತ್ರ ಚಿಹ್ನೆ? ಗುರು ಇದು ಸೈಲೆನ್ಸ್. ಗುರು ಎಷ್ಟು ಮಾತ್ರ ಚಿಹ್ನೆ ಅಂತ ಹೇಳಿದೆ? ಎರಡು ಒಂದೆಷ್ಟು? ಮೂರು ಒಂದೆಷ್ಟು? ಮೂರು ಇದು ಬರ್ತಾನೆ. ಎರಡು ಒಂದು ಮೂರು. ಇಲ್ಲಿ ಹೆಂಗಾಗಿದ್ದಾರೆ ಹುಡುಗರು? ಎಷ್ಟು ಹಾಕು? ಇದಕ್ಕೆ ಹಾಕು. ಆಯ್ತಾ? ನೆಕ್ಸ್ಟ್ ಇದು ಎಷ್ಟು ಮಾತ್ರ ಚಿಹ್ನೆ? ಎರಡು ಒಂದೆಷ್ಟು? ಹಾಕು. ಹೇಗೆ ಇದಕ್ಕೆ ಗುರು. ಗುರು ಹಾಕಿ. ಇದಕ್ಕೂ ಗುರು ಅಂತ ಬರೀ. ನೋಡಿ, ಬಹಳ ಮಕ್ಕಳು ನೀವು ಕಲೆ ಸಾಕಷ್ಟು ಇದೆ. ಬೋರ್ಡ್ ವರ್ಕ್ ಮಾಡಬೇಕು ಒಂದು. ಆಮೇಲೆ ಅಕ್ಷರಗಳನ್ನ ನೀಟಾಗಿ ಬರೀಬೇಕು. ಅಕ್ಷರ ಅದಕ್ಕೆ ಡೈಲಿ ಪೇಜ್ ವರ್ಕ್ ಹೇಳಿರ್ತೀವಿ ನಾವು. ಆದರೂ ಕೂಡ ನೀವು ಅಕ್ಷರಗಳನ್ನ ಈ ತರ ತಪ್ಪನ್ನ ಬರೀಬಾರ್ದು. ಗೊತ್ತಾಯ್ತಾ? ನೆಕ್ಸ್ಟ್ ಚಟುವಟಿಕೆ ಕೊಟ್ಟಾಗ ವಾಲಂಟಿಯರ್ಗೆ ಎಲ್ಲರೂ ಬಂದು ಬರೀಬೇಕು. ಹೇಳಿದ ಅರ್ಥ ಆಯ್ತಾ? ಹಾಗಾದ್ರೆ ಇಲ್ಲಿವರೆಗೆ ಮಾಡಿದಂತ ಷಟ್ಪದಿಯನ್ನ ಯಾವಂತ ಕರಿತೀವಿ ನಾವು? ಯಾವ ಷಟ್ಪದಿ? ಎಷ್ಟೆಷ್ಟು ಮಾತ್ರೆಗಳು ಬರ್ತವೆ? ಒಂದನೇ ಸಾಲು ಎರಡನೇ ಸಾಲು ಏನಿದು? ಸಮಾನಾಗಿರ್ತವೆ. ಮೂರನೇ ಸಾಲು ಆರನೇ ಕೊನೆಯಲ್ಲಿ ಲಘುವಾಗಿದ್ದರೆ